ಇವತ್ತಿನ ದಿನ ನಿಖಿಲ್ ಕುಮಾರಸ್ವಾಮಿ ಹೇಳಿದಂತ ರೀತಿಯಲ್ಲಿ ಕೇವಲ ಚುನಾವಣೆಯ ಫಲಿತಾಂಶಗಳು ಬಂದು ಇನ್ನೂ ಒಂದು ವಾರ ಆಗಿಲ್ಲ. ನಾನು ದೆಹಲಿಯ ಲೋಕಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಭಾಗವಹಿಸತಕ್ಕಂಥ ಸಮಯ ಇದು. ನಾನು ಮೊನ್ನೆ ಬೆಳಿಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಫೋನಲ್ಲಿ ಮಾತನಾಡಿ ನಂತರ ಜಯಮಂತ್ ಅವರಿಗೂ ಮಾತನಾಡಿ ಇವತ್ತು ಒಂದು ಕಾರ್ಯಕರ್ತರ ಸಭೆಯನ್ನು ಕರೆದು ಎಲ್ಲರಿಗೂ ಈ ಒಂದು ಚುನಾವಣೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥ ಜನಪಂಡದ ಈ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥ ಎಲ್ಲ ಹಿರಿಯರು ಕಿರಿಯರಿಗೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಿಗದಿ ಮಾಡಿ ನಾನು ಮೊನ್ನೆ ಜಯಮಂತ್ ಅವರಿಗೆ ಮನವಿ ಮಾಡಿದ್ದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ನಾವೇನು ಕರೆದಿದ್ದೇವೆ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತು ಹೇಳಿದರು, ಇಷ್ಟು ಸಂಖ್ಯೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಚುನಾವಣೆಯಲ್ಲಿ ಸೋತಂತ ಒಂದು ಸನ್ನಿವೇಶದಲ್ಲಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ನಿರಾಸೆ, ಆತಂಕ, ಆಘಾತಕ್ಕೆ ಒಳಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇರತಕ್ಕಂಥ ಅವರ ಮನಸ್ಸಿನ ಭಾವನೆಗಳೇನಿತ್ತು ಅನ್ನೋದನ್ನ ಹೇಳಿದರು. ಆದರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಕಾಂಗ್ರೆಸ್ನ ನಾಯಕರಿಗೆ ಚನ್ನಪಟ್ಟ ಕಾರ್ಯಕರ್ತರು ನಾವಿನ್ನೂ ಬದುಕಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಮನಸ್ಸಿನಲ್ಲಿ ಎಷ್ಟೇ ನೋವು, ಎಷ್ಟೇ ದುಗುಡ ಇದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷವನ್ನ ಉಳಿಸಿ ಬೆಳೆಸ್ತಕ್ಕಂಥದಕ್ಕೆ ನಾವು ಈಗಲೂ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದೀನಿ. ನಾನು ಜಯಮಂತ್ ಅವರು ಮಾತನಾಡಬೇಕಾದ್ರೆ ಸೋಲಿನ ಒಂದು ಜವಾಬ್ದಾರಿಯನ್ನ ನಾನೇ ಇವತ್ತು ಸಂಪೂರ್ಣವಾಗಿ ವಹಿಸಿಕೊಳ್ಳುವ ಮುಖಾಂತರ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡಬೇಕು ಅಂತ ಇದ್ದೇನೆ ಅಂತ ಮಾತಾಡಿದ್ರು. ಈ ಒಂದು ಸೋಲೇನಿದೆ ಜಯಮಂತ್ ಅವರಿಂದ ಆಗಲಿ, ನನ್ನ ಕಾರ್ಯಕರ್ತರಿಂದ ಆಗಲಿ ಈ ಸೋಲು ಆಗಲಿಕ್ಕೆ ಕಾರಣ ಅಲ್ಲ. ಸೋಲಿನ ಪರಾಮರ್ಶೆಯನ್ನು ಮಾಡೋದಾದ್ರೆ ಈ ಒಂದು ಸೋಲಿನ ಜವಾಬ್ದಾರಿಯನ್ನ ವೈಯಕ್ತಿಕವಾಗಿ ನಾನು ಇವತ್ತು ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದಕ್ಕೆ ಕಾರಣ ನನ್ನ ಕೆಲವು ನಿಧಾನಗತಿಯ ತೀರ್ಮಾನಗಳು ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಆಕಸ್ಮಿಕವಾಗಿ ಅನಿವಾರ್ಯ ಕಾರಣಗಳಿಂದ ಮಂಡ್ಯ ಲೋಕಸಭೆಗೆ ನಿಲ್ಲಬೇಕಾದಂತ ಪರಿಸ್ಥಿತಿಗೆ ಬಂದು